ಸೊ ಫ್ಯೂರಿನ ಸೇಲ್ ಮಾಡೋ ಟೈಮ್ ಬಂದರೆ ಯೂಟ್ಯೂಬಲ್ಲೂ ಹೇಳ್ತೀನಿ. ಏನೋ ಸ್ಟಾರ್ಟರ್ ಮೋಟರ್ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಸಾಯಂಕಾಲವರೆಗೂ ರೆಡಿ ಆಗೋದಿಲ್ಲ ಸರ್, ಸಾಯಂಕಾಲ ರೆಡಿ ಆದಮೇಲೆ ನಾನು ನಿಮಗೆ ಕಾಲ್ ಆಗ್ತೀನಿ ಅಂತ ನಂಬರ್ ತೊಗೊಂಡ್ರು. ಓಕೆ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಕೊನೆಗೂ ಗಾಡಿ ನಮ್ಮ ಕೈಗೆ ಸಿಕ್ತು. ಆಲ್ರೆಡಿ ಸ್ಕ್ರೂಗಳೆಲ್ಲ ಉದುರೋಗ್ಬಿಟ್ಟಿದ್ದಾವೆ. ಇಲ್ಲಿ ನೋಡಿ, ಕ್ಲಚ್ಚದು ಸ್ಕ್ರೂನೇ ಇಲ್ಲ. ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಎಲ್ಲ ಕರ್ನಾಟಕದ ಪ್ರಜೆಗಳಿಗೂ ನಮಸ್ಕಾರ. ಸುಮಾರು ದಿನಗಳಾಗಿತ್ತು ನಾವೊಂದು ವಿಡಿಯೋ ಮಾಡಿಯಲ್ಲ. ಬನ್ನಿ ಹೋಗೋಣ. ಎಲ್ಲಿಗೆ ಅಂತ ನಾನು ನಿಮಗೆ ಆನ್ ದ ವೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಕ್ಚುಲಿ ತುಂಬ ದಿನದಿಂದಲೇ ನಾನು ಟ್ರೈ ಮಾಡ್ತಾ ಇದ್ದೆ ಗಾಡಿ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು. ಕೈಗೂಡಿಲ್ಲ, ತುಂಬ ಯೋಚನೆ ಮಾಡ್ತಾ ಇದ್ದೆ ಹೆಂಗಪ್ಪ ಇದ್ರ EMI ತೀರಿಸೋದು ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಹಾಫ್ ಆಫ್ ದ ಅಮೌಂಟು ಸೆಟ್ ಆಗಿದೆ EMI ತೀರಿಸೋದಕ್ಕೆ. ಇನ್ನೊಂದು ಹಾಫ್ ಅಮೌಂಟ್ ಬೇಕು. ಅದನ್ನು ಮುಗಿಸಿದ ತಕ್ಷಣ ಈ ಗಾಡಿನ ಸೇಲ್ ಮಾಡಿಬಿಟ್ಟು ನಾನು ಗಾಡಿ ಚೇಂಜ್ ಮಾಡುವೆ. ಸೊ ಡ್ಯೂಕ್ ಸಾಕಾಯಿತು. ಡ್ಯೂಕ್ ಸ್ಪೀಡಲ್ಲೇ ಇನ್ನೊಂದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಿಮಗೆಲ್ಲ ಗೊತ್ತೇ ಇರುತ್ತೆ ಯಾವ ಗಾಡಿ ಬಂದಿದೆ ಅಂತ. ಹೆಂಗಿದ್ರು ಗಾಡಿ ತಗೊಂಡು 2 ವರ್ಷ ಆಯಿತು, ಗಾಡಿನೇ ಬದಲಾಯಿಸ್ಬಿಡೋಣ. ಸಾಕು ಬದಲಾಯಿಸ್ತೀನಿ ಅಂತ ಹೇಳ. ಎಲ್ಲಿಗೆ ಹೋಗ್ತಿದ್ದೀವಿ? ರಾಯಲ್ ಎನ್ಫೀಲ್ಡ್ ಶೋರೂಮ್, ಸಿಂಗ್ಸಂದ್ರ, ಕೂಡ್ಲಿ ಗೇಟ್, ಏನಾದರೂ ಕರಿಬೋದು. ಸೊ ಫಸ್ಟು ಟೆಸ್ಟ್ ರೈಡ್ ಮಾಡಿಬಿಡೋಣ, ಆಮೇಲೆ ಆನ್ ದ ವೇನೇ ನಾನು ನಿಮಗೆ ಅದ್ರದ್ದು ಸ್ಪೆಸಿಫಿಕೇಷನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನೋ ಬರೀ 1 ಕಿಲೋಮೀಟ್ರ್ ಮಾತ್ರ ಕೊಡ್ತಾರಂತೆ ಟೆಸ್ಟ್ ಡ್ರೈವ್ ಮಾಡೋದಕ್ಕೆ. ಸೊ ಇದೆ ನಮ್ಮ ಬೇಗೂರು ನಾಗೇಶ್ವರ ದೇವಸ್ಥಾನ. ಏನಂದರೆ ಯಾವತ್ತೂ ಅಷ್ಟೇ, ನನ್ನ ಮಾತು ಕೇಳಿ, ಕಮ್ಮಿ ದುಡ್ಡು ಕಟ್ಬಿಟ್ಟು ಯಾವತ್ತೂ ಗಾಡಿಗಳನ್ನ EMIಗೆ ಹಾಕ್ಕೋಬೇಡಿ. ನಂತರ ಏನಂತೀರ? ಹಾಕ್ಕೊಂಡು ಹೋಗಿದ್ರೆ ಬರೀ 1 ವರ್ಷಕ್ಕೆ ಹಾಕ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಅಂತೂ ಬೇಡವೇ ಬೇಡ. ಏನು ಗೊತ್ತಾ ಸೀನು, ಕಟ್ಟಿ ಸಾಕಾಗೋಗ್ಬಿಡುತ್ತೆ. ನೀವು ಮಾರ್ತೀರಾ ಅಂತ ಅಂದ್ರೂ ಆ ಲೋನ್ ಅಮೌಂಟ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ಬೇಕು. ಅವ್ರು ನಿಮ್ಮ ಕೈಗೆ ಕೊಡೋದೇ 60,000 70,000. ನೀವು ಕಟ್ಟಿ ಕಷ್ಟ ಬಿದ್ದು ಗಾಡಿನ ತಗೊಂಡು ಓಡಿಸಿ ಕ್ಲೀನಾಗಿ ಮೇಂಟೈನ್ ಮಾಡಿ, ಅದೇ ಮೇಂಟೈನ್ ಆಗಿರೋ ಗಾಡಿನ ನೀವು ಬರೀ 60,000 ಕೊಡಬೇಕು ಅಂತ ಅಂದರೆ ತಿಕ್ಕ ಮಕ್ಕ ಎಲ್ಲ ಉರಿದೋಗ್ಬಿಡುತ್ತೆ. ನನಗೆ ಪರ್ಟಿಕ್ಯುಲರ್ಲಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದೀನಿ ನನ್ನ ಗಾಡಿನ ಅಂದರೆ, ಒಳ್ಳೆ ರಥ ಮೇಂಟೈನ್ ಮಾಡ್ದಂಗೆ ಮಾಡಿದ್ದೀನಿ ಫ್ಯೂರಿನ. ಸೊ ಫ್ಯೂರಿನ ಸೇಲ್ ಮಾಡೋ ಟೈಮ್ ಬಂದರೆ ಯೂಟ್ಯೂಬಲ್ಲೂ ಹೇಳ್ತೀನಿ. ಇದ್ರ ಜೊತೆಗೆ ಒಂದು ಮೈಲೇಜ್ ಟೆಸ್ಟ್ ಕೂಡ ಮಾಡಿಬಿಡೋಣ ನಮ್ಮ ಗಾಡಿದು. 20,000 ಕಿಲೋಮೀಟ್ರ್ ಓಡ್ತಿದೆ. ಫಸ್ಟು ಯೂಟ್ಯೂಬಲ್ಲಿ ಪ್ರಮೋಟ್ ಮಾಡ್ತೀನಿ. ಯಾರಿಗದು ಇಂಟ್ರೆಸ್ಟೆಡ್ ಇದ್ದರೆ ವೆಯ್ಟ್ ಮಾಡ್ತೀನಿ 1-2 ದಿನ. ಆವಾಗೂ ಇಂಟ್ರೆಸ್ಟೆಡ್ ಇಲ್ಲ ಅಂತ ಅಂದರೆ OLXಲ್ಲಿ ಹಾಕ್ತೀನಿ. OLXಲ್ಲಿ ಎದ್ದು ಬಿದ್ದು ಬರೋರು ತುಂಬ ಜನ ಇದ್ದಾರೆ. ಮಜಾನೂ ಮಜಾ. ಅಲ್ಲೇ ಇದೆ ನೋಡಿ ರಾಯಲ್ ಎನ್ಫೀಲ್ಡ್ ಶೋರೂಮ್. ಈ ಸ್ಕ್ರಾಂಬ್ಲರ್, ಆ್ಯಕ್ಚುಲಿ ಸ್ಕ್ರಾಂಬ್ಲರ್ ಗಾಡಿದು ಒಂದು ವಿಡಿಯೋ ಮಾಡೋಣ ಅಂತ ಯಾರೋ ರ್ಯಾಂಡಮ್ ಜನರ ಹತ್ರ ನಾನು ಕೇಳ್ತಾ ಇದ್ದೆ. ಬಟ್ ಅವರು ಇವತ್ತಾಗಲ್ಲ ಸರ್, ಒಂದು ಸ್ವಲ್ಪ ಈ ವಾರ ಬಿಟ್ಬಿಡಿ, ನೆಕ್ಸ್ಟ್ ವಾರದಿಂದ ಕೇಳಿ ಅಂತ. ನೆಕ್ಸ್ಟ್ ವಾರ ಕಾಲ್ ಮಾಡಿ ಗಾಡಿ ಬೇಕಾಗಿದ್ರೆ ಕೊಡ್ತೀನಿ ಅಂತ ಅಂದರು. ಚೆನ್ನಾಗೇ ಇದೆ ಸ್ನೇಹಿತರೆ, ಸಾಕಾಗಿದೆ ಇದೂ ಗಾಡಿ. ಬಟ್ ಮೈಲೇಜ್ ಡ್ಯೂಕ್ಕಿಂತ ಕಮ್ಮಿ ಆಗಿಬಿಟ್ಟಿದೆ, ಅದೊಂದೇ ಬೇಜಾರು. ಒಳಗಡೆ ಹೋಗಿ ಮಾತಾಡ್ಕೊಬರೋಣ, ಗಾಡಿನೆಲ್ಲೇ ಪಾರ್ಕ್ ಮಾಡೋಣ ಬನ್ನಿ. ಬ್ರೋ ಗಾಡಿ ಟೆಸ್ಟ್ ಡ್ರೈವ್ ಇಲ್ಲ ತಾನೆ? ಗಾಡಿ ಟೆಸ್ಟ್ ಡ್ರೈವ್ ಮಾಡಬೇಕಂದ್ರೆ 450 ಇಲ್ವಾ? ಕೇಳಿ ನೋಡ್ತೀನಿ ರೀ. ಸರಿ ಸ್ನೇಹಿತರೆ, ಸಿಗ್ತೀನಿ ತಡೀರಿ. ಏನೋ ಬ್ಯಾಟ್ರಿ ಡೌನ್ ಆಗಿದೆ ಅಂತ ಬೇರೆ ಹೇಳ್ತಿದ್ದಾರೆ. ನೋಡಿ ಇಲ್ಲೇ ಇದೆ ಗಾಡಿ, ಅವ್ರ ಹತ್ರ ಮಾತಾಡ್ಕೊಂಡು ಟೆಸ್ಟ್ ಡ್ರೈವ್ ಬೇಕು ಗಾಡಿ ಅಂತ ಕೇಳಿ ನೋಡೋಣ. ಸೊ ಅಲ್ಲೊಂದು ಹೊಸ ಹಿಮಾಲಯನ್ 450 ಹೋಗ್ತಿದೆ ನೋಡಿ. ಸಾಕಲಾಗಿದೆ ಗುರು, ಬ್ಲ್ಯಾಕ್ ಕಲರ್ ನೋಡೋದಕ್ಕೆ. ಪವರು ಹಂಗೆ ಚೆನ್ನಾಗಿದೆ ನೋಡ್ತಾ ಇದ್ರೆ. ಇವ್ರ ಹತ್ರ ಕೇಳಿದ್ರೆ ಇವ್ರ ಹತ್ರ ಇಲ್ವಂತೆ, ಏನೋ ಸ್ಟಾರ್ಟರ್ ಮೋಟರ್ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಸಾಯಂಕಾಲವರೆಗೂ ರೆಡಿ ಆಗೋದಿಲ್ಲ ಸರ್, ಸಾಯಂಕಾಲ ರೆಡಿ ಆದಮೇಲೆ ನಾನು ನಿಮಗೆ ಕಾಲ್ ಆಗ್ತೀನಿ ಅಂತ ನಂಬರ್ ತೊಗೊಂಡ್ರು. ಒಂದು ಎರಡನೇ ಆಪ್ಷನ್ ಬಂದುಬಿಟ್ಟು, ಸರ್ ಕೋರಮಂಗಲದಲ್ಲಿ ಬೇಕಾಗಿದ್ರೆ ಟೆಸ್ಟ್ ರೈಡಿಂಗಿಗೆ ಇದೆ, ಬೇಕಾದರೆ ನೀವು ಅಲ್ಲಿ ಹೋಗೋಂಗಿದ್ರೆ ಹೋಗ್ಬೋದು ಅಂತ ಅಂದರು. ಕೋರಮಂಗಲದಲ್ಲಿ ಎಕ್ಸಾಕ್ಟಾಗಿ ಎಲ್ಲಿದೆ? ಓಹೋ ತಿರ್ಪೆ ರೋಡು, ಫುಲ್ ಟ್ರಾಫಿಕ್ಕು. ಬನ್ನಿ ಹೋಗ್ಬಿಡೋಣ. ಟ್ರಯಂಪ್ ಗಾಡಿಗಳೂ ಚೆನ್ನಾಗೇ ಇದೆ, ಇಲ್ಲ ಅಂತ ಹೇಳ್ತಿಲ್ಲ.
ಬಟ್ ಮೈಲೇಜ್ ಒಂದು ಸ್ವಲ್ಪ ಜಾಸ್ತಿ ಬರೋ ಥರ ಮೋಡ್ಸ್ ಏನಾದರೂ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಹಿಮಾಲಯನ್ 450ಅಲ್ಲಿ ಮೋಡ್ಸ್ ಕೊಟ್ಟಿದ್ದಾರೆ, ಈಕೋ ಮೋಡ್ ಆ್ಯಂಡ್ ಪರ್ಫಾರ್ಮೆನ್ಸ್ ಮೋಡ್ ಅಂತ ಅಂದ್ಬಿಟ್ಟು. ಅದೇ ಥರ ಟ್ರಯಂಪಲ್ಲೂ ಕೊಟ್ಬಿಟ್ಟಿದ್ರೆ ಅದು ಕ್ಲಿಕ್ ಆಗಿಬಿಟ್ಟಿರೋದು. ಟ್ರಯಂಪು ಸ್ಪೀಡ್ಸ್ಟರು ಆಮೇಲೆ ಸ್ಕ್ರ್ಯಾಂಬ್ಲರ್ ಎರಡೂ ಬಂದುಬಿಟ್ಟು ಹತ್ರ ನಿಮಗೆ 22ರಿಂದ 24 ಅಷ್ಟೇ. ಹೈವೇದಲ್ಲೂ 24 ಕೊಡುತ್ತೆ ಅಂತ ಅಂದರೆ ಬೇಜಾರಾಗಲ್ವಾ? ಒಂದು ಸಾರಿ ನನಗೆ ಡೌಟ್ ಹೊಡೆದ್ಬಿಡುತ್ತೆ, ನಾನು ಯಾಕೆ ಇಷ್ಟೊಂದು ಬೆವ್ತೀನಿ ಅಂತ. ಸುಮ್ಮನೆ ಹಿಂಗೆ ಮನೆಯಿಂದ ಆಚೆ ಬರೋಕ್ಕಿಲ್ಲ, ಬೆವ್ರಂಗೆ ಶುರುವಾಗ್ಬಿಡುತ್ತೆ. ಅದು ಒಂದು ಲೈನ್ ಬರುತ್ತಲ್ಲ ಬೆನ್ಮೇಲಿಂದ ಕೆಳಗಡೆಗೆ ಹೋಗುತ್ತಲ್ಲ, ಅವಾಗ ಆಗುತ್ತೆ ನೋಡಿ ಒಂದು ಚಿಲ್ಲು. ಸೊ ದಿಸ್ ಇಸ್ ರಾಯಲ್ ಎನ್ಫೀಲ್ಡ್ ಪಾರ್ಕಿಂಗ್. ಹಾಂ, ಬನ್ನಿ ಪಾರ್ಕ್ ಮಾಡೋಣ, ಹೋಗೋಣ, ಗಾಡಿ ಟೆಸ್ಟ್ ಮಾಡೋಣ, ಬರೋಣ. ವೇಸ್ಟ್ ಸ್ನೇಹಿತರೆ ಇಷ್ಟು ದೂರ ಬಂದಿದ್ದು. ಇವ್ರನ್ನ ಕೇಳಿದ್ರೆ ಅಲ್ಲಿಗೆ ಹೋಗ್ಬಿಡಿ, BTMಗೆ ಹೋಗಿ, BTM ಹತ್ರ ನಿಮಗೆ ಸಿಗುತ್ತೆ, ಟೆಸ್ಟ್ ಡ್ರೈವ್ಗೆ ಪಕ್ಕಾ ಸಿಗುತ್ತೆ ಅಂತ ಅಂದರು. ಸೊ ಅದೇನು ರಾಯಲ್ ಎನ್ಫೀಲ್ಡ್ ಶೋರೂಮ್ ಅವರೋನಪ್ಪ, ಅಲ್ಲಿ ಪಕ್ಕಾ ಸಿಗುತ್ತಾ ಅಂತ ಕೇಳ್ಕೊಂಡು ಸಿಂಗ್ಸಂದ್ರದಿಂದ ಕೋರಮಂಗ್ಲಾಗೆ ಬಂದರೆ ಕೋರಮಂಗ್ಲ ಹತ್ರ ಬಂದುಬಿಟ್ಟು ಸರ್ ಇಲ್ಲೂ ಗಾಡಿ ಇಲ್ಲ, ಯಾರೋ ಗಾಡಿ ತೊಗೊಂಡು ಹೋದವ್ರು ಬೀಳ್ಸ್ಕೊಂಡು ಬಂದುಬಿಟ್ಟಿದ್ದಾರೆ, ಇಲ್ಲಿಂದೇ ಅಲ್ಲಿಗೆ ತೊಗೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ಸಾವು ಹೊಡಿತವ್ರೆ ಸ್ನೇಹಿತರೆ. ಬುಕ್ ಮಾಡಿ ನಾವು ತೊಗೊಂಡು ನಾವೇ ಓಡಿಸ್ಬೇಕು ಅಷ್ಟೇ ಹೊರ್ತು ಇವ್ರು ಮಾತ್ರ ಗಾಡಿ ಕೊಡೋಂಗೆ ಕಾಣ್ತಿಲ್ಲ ಕೈಗೆ. ಒಂದು ಟೆಸ್ಟ್ ರೈಡ್ ಮಾಡೋಣ ಅಂತ ಅಂದರೆ ಸರಿ ಫೈನಲ್ ಹೆಂಗಿದ್ರು BTMಲ್ಲಿ ಒಂದಿದೆ, BTM ಸೆಕೆಂಡ್ ಸ್ಟೇಜಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೇಳಿ ನೋಡೋಣ. ಇಲ್ಲ ಅಂತ ಅಂದರೆ ಸೈಲೆಂಟಾಗಿ ಮನೆಗೆ ಹೋಗ್ಬಿಡೋಣ, ಡೈರೆಕ್ಟಾಗಿ ನಮ್ಮ ಗಾಡಿ ನಾವೇ ಓಡಿಸ್ಕೊಳೋಣ. ಇದು ಆಕ್ಚುಲಿ ಚೆನ್ನಾಗಿರೋದು ಸರ್. ತಿರ್ಬೋಕಿ ಜೀವನ ನಮ್ಮದಲ್ಲ, ಖಾಲಿ ಕೂತು ಬೋರಾಗಿದೆ, ಬಾರಿಗೆ ಪರಾರಿ ಆಗುವ ಪೋರನಲ್ಲ ದಾರಿ, ಬೇರೇನು ಕಾಣದಾಗಿದೆ. ಅಯ್ಯಮ್ಮ, ಇಲ್ಲಿ ಯಾವುದೋ ಒಂದು ಗಾಡಿ ನಿಲ್ಸವ್ರೆ, ನೋಡೋಣ ಬನ್ನಿ. ಒಳಗಡೆ ಹೋಗ್ಬಿಟ್ಟು ಶೋರೂಮ್ ಅವ್ರ ಹತ್ರ ಮಾತಾಡಿಕೊಂಡು. ಓಕೆ, ಹಿಮಾಲಯನ್ ಗಾಡಿ ಟೆಸ್ಟ್ ರೈಡಿಗೆ ಬೇಕಾಗಿತ್ತು. ಓ ಮೇಲೆ ನಾ ಗಾಡಿ ಇಲ್ಲೇ ಹಾಕ್ಲಾ? ಅಪ್ಪ, ಕೊನೆಗೂ ಇದೆ ಅಂತ ಹೇಳ್ಬಿಟ್ರು ಸ್ನೇಹಿತರೆ, ಸಮಾಧಾನ ಆಗೋಯ್ತು ನಂಗಂತೂ. ಓಕೆ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಕೊನೆಗೂ ಗಾಡಿ ನಮ್ಮ ಕೈಗೆ ಸಿಕ್ತು. ಫಸ್ಟೇ BTMಗೆ ಬಂದಿದ್ದಿದ್ರೆ ನಮಗೆ ಗಾಡಿ ಯಾವಾಗಲೂ ಸಿಕ್ಕಿರೋದು. ಸೊ ಡಿಸ್ಪ್ಲೇ ಆನ್ ಆಗಬೇಕಾದ್ರೆ ನೋಡಿ ಹಿಂಗೆ ಆನ್ ಆಗುತ್ತೆ. ಸೊ ನೀವು ಅದೇನು ಫ್ಲಿಕ್ಕರಿಂಗ್ ನೋಡ್ತಿದ್ದೀರೋ ಆ ಫ್ಲಿಕ್ಕರಿಂಗ್ ಬಂದುಬಿಟ್ಟು ಶಟರ್ ಸ್ಪೀಡು. ಓಹ್, ವೆಯ್ಟು ಸೆಂಟರ್ ಆಫ್ ಗ್ರಾವಿಟಿ ಸೆಂಟ್ರ್ ನನ್ನ ಕೆಳಗಡೆ ಇದೆ. ಪೆಟ್ರೋಲ್ ಸರಿಯಾಗಿ ಹಾಕಿಕ್ಕವ್ರೆ, ಯಾರೋ ಬೀಳ್ಸೋರು ಗಾಡಿನ ಆಲ್ರೆಡಿ ಹೋಗ್ಬಿಟ್ಟು. ನೋಡಿ, ಅಯ್ಯೋ ಏನು ಕಸ್ಟಮರ್ಸೋನಪ್ಪ, ಗಾಡಿನ ಬೀಳ್ಸವ್ರೆ ಸರಿಯಾಗಿ. ಓಕೆ ಬನ್ನಿ ಒಂದು ಟೆಸ್ಟ್ ರೈಡ್ ಹೋಗಿ ಬರೋಣ. ನನಗಂತೂ ಕುತ್ಕೊಂಡಿದ್ದ ತಕ್ಷಣ ಸಕ್ಕದ ಇಷ್ಟ ಆಯಿತು, ಸ್ಮೂತಾಗಿದೆ ಗಾಡಿ. ಹಾಂ, ಟೆಸ್ಟ್ ಗಾಡಿಗೆ ವೈಬ್ರೇಷನ್ ಗೊತ್ತಾಗ್ತಿದೆಯಾ ಇಲ್ಲ ಅಂತ ಅಂದರೆ ಗೇರ್ ಮಾತ್ರ ಬೆಣ್ಣೆ ಇದ್ದಂಗಿದೆ ಸ್ನೇಹಿತರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ಸ್ಟಾರ್ಟಿಂಗಲ್ಲೇ ಬ್ರೇಕ್ಸು ಸಕ್ಕದಾಗಿದೆ. ಪಿಕಪ್ ನೋಡೋಣ ಬನ್ನಿ, ಒಂದು ಸ್ವಲ್ಪ ಯೂಟರ್ನ್ ತೊಗೊಂಡ್ಮೇಲೆ ಪಿಕಪ್ ಗೊತ್ತಾಗುತ್ತೆ. ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಯೂಟರ್ನ್ ತೊಗೊಳೋಣ, ಇಲ್ಲೆಲ್ಲ ಬೇಡ. ಗಾಡಿನ ಆರಾಮಾಗಿ ನುಗ್ಗಿಸ್ಬೋದು, ಯಾವುದೇ ಥರ ತೊಂದರೆ ಇಲ್ಲ. ಓ ಓ ಓ ಡ್ಯೂಗೆ ಕಾಂಪಿಟೇಷನ್ ಈಸಿಯಾಗಿ ಕೊಡುತ್ತಲ್ಲ. ಮಸ್ತಾಗಿ ಅನಿಸ್ತಿದೆ. ಇವಾಗವರೆಗೂ ಓಡಿಸಿದ್ದಕ್ಕೆ ನನಗೆ ಒಂಥರ ನನ್ನ ಗಾಡಿಗಿಂತ ಈ ಗಾಡಿನೇ ಒಂಥರ ಫುಲ್ ಸಮಾಧಾನವಾಗಿದೆ ಅಂತ ಅನ್ನಿಸ್ತಿದೆ ನನಗೆ.
ಐ ಮೀನ್ ಕಂಪ್ಯಾರಿಸನ್ ಎರಡಕ್ಕೂ ಅದಕ್ಕದೇ ಇದಕ್ಕಿದೆ. ಯಾಕಂದರೆ ಇದು ಅಡ್ವೆಂಚರ್ ಗಾಡಿ, ಅಡ್ವೆಂಚರು, ಅದು ನೇಕೆಡ್ ಸ್ಪೋರ್ಟ್ ಆಗಿರೋದಕ್ಕೆ ಓ ಸಾಕು. ಹಿಂದೆಗಡೆ ಯಾರೋ ಇದನ್ನು ಆಫ್ ಮಾಡಿದ್ದಾರೆ, 2 ಡ್ಯುಯಲ್ ಚಾನಲ್ ABS. ಹಿಂದೆಗಡೆ ಸ್ಕಿಡ್ ಆಗ್ತಿದೆ ಗಾಡಿ. ಪಿಕಪ್ಪು ಸಖತ್ತಾಗಿದೆ, ಗಾಡಿ ಕಂಫರ್ಟ್ ಲೆವೆಲು ಸಖತ್ತಾಗಿದೆ. ರುಕೋ ಜರ ಸಬರ್ ಗುರು. ಫೀಲ್ಡ್ ಆಫ್ ವ್ಯೂ ಇನ್ನೊಂದು ಸ್ವಲ್ಪ ದೊಡ್ಡದಾಗಿರ್ಬೇಕಾಗಿತ್ತು ಮಿರರು. ಇವಾಗವರೆಗೂ ಕಂಫರ್ಟ್ ಲೆವೆಲ್ ಅಂತ ಬಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಗಾಡಿ. ಇನ್ನು ಮಿಕ್ಕಿರೋ ಆಪ್ಷನ್ಸು ಇದೇನಿದು ಎಮ್ ಅಂದರೆ ಮೋಡ್ಸು ಏನು ಚೇಂಜ್ ಮಾಡೋಕ್ಕಾಗಲ್ಲ ಸದ್ಯಕ್ಕೆ, ಸಿನ್ಸ್ ಇದು ಟೆಸ್ಟಿಂಗ್ ಗಾಡಿ ಆಗಿರೋದಕ್ಕೆ ಎಲ್ಲ ಆಫ್ ಮಾಡಿದ್ದಾರೆ ಅಂತ ಅನಿಸ್ತಿದೆ. ಗುರು ಗಾಡಿ ಮಾತ್ರ ಸಕ್ಕತ್ತಾಗಿದೆ, ನಂಗೆ ಇಷ್ಟ ಆಯಿತು. ಬಟ್ ಗಾಡಿ ಬರೋದಕ್ಕೆ 3 ತಿಂಗಳಾಗುತ್ತೆ ಅಂತ ಬೇರೆ ಹೇಳ್ತವ್ರೆ. ಬ್ರೇಕ್ದು ಬೈಟು ತುಂಬ ಚೆನ್ನಾಗಿದೆ. ಬ್ರೇಕದು ಬೈಟು ನೆಕ್ಸ್ಟ್ ಲೆವೆಲ್ಲು. ಇನ್ನೊಂದು ರೌಂಡ್ ಹಂಗಾಸ್ ಗಾಡಿ ಇನ್ನೊಂದು ಫೋಟೋ ಹಿಡ್ದು ಹಾಕ್ಬಿಟ್ರೆ ಸಾಕು ನೋಡಿ. ಓ ಆಮೇಲೆ ಗಾಡಿ ಬಂದುಬಿಟ್ಟು 30 ಮೈಲೇಜ್ ಕೊಡುತ್ತೆ. ಈಸಿಯಾಗೆ ಹೆಂಗೆ ಬೇಕೋ ಹಂಗೆ ನುಗ್ಗಿಸ್ಬೋದು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಗಾಡಿ. ವಿತೌಟ್ ಎನಿ ಡೌಟ್ ಐ ಗೋ ಫಾರ್ ಇಟ್. ಒಂದು ಫೋಟೋ ಒಂದು ಹಿಡ್ಕೊಂಬಿಡೋಣ. ಬನ್ನಿ ವಾಪಸ್ ಶೋರೂಮ್ ಕಡೆಗೆ ಹೋಗೋಣ. ಸೀಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಂಫರ್ಟು. ಆದರೆ ಸ್ಟ್ಯಾಂಡ್ ಎತ್ತೋದು ಇಳಿಸೋ ಟೈಮಲ್ಲಿ ಮಾತ್ರ ನಿಮ್ಗೊಂದು ಸ್ವಲ್ಪ ಹೆವಿ ಅನಿಸುತ್ತೆ. ಆಲ್ರೆಡಿ ಸ್ಕ್ರೂಗಳೆಲ್ಲ ಉದುರೋಗ್ಬಿಟ್ಟಿದ್ದಾವೆ. ಇಲ್ಲಿ ನೋಡಿ, ಕ್ಲಚ್ಚದು ಸ್ಕ್ರೂನೇ ಇಲ್ಲ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು, ಏನಂತೀರ? ವೈಬ್ರೇಷನ್ ಇದೆ ಸ್ನೇಹಿತರೆ, ವೈಬ್ರೇಷನ್ ಇಲ್ಲ ಅಂತ ಏನಿಲ್ಲ ಗಾಡಿಯಲ್ಲಿ. ಖಂಡಿತವಾಗೇ ನನ್ನ ರೈಟ್ ಕೈಗೆ ವೈಬ್ರೇಷನ್ ಗೊತ್ತಾಗ್ತಿದೆ. ಮೇ ಬಿ ನನಗೆ ಗೊತ್ತಿದ್ದಂಗೆ ಗಾಡಿ ತುಂಬ ಸಲ ಬಿದ್ದಿರೋದಕ್ಕೆ ವೈಬ್ರೇಷನ್ ಗೊತ್ತಾಗ್ತಿರ್ಬೇಕು ಅಷ್ಟೇ. ಅದು ಬಿಟ್ಟು ಗಾಡಿಯಲ್ಲಿ ಇನ್ನೆಂಥ ತೊಂದರೆ ಇಲ್ಲ. ಒಂದು ಸಾರಿ ಫುಲ್ ಲುಕ್ ಹಾಕ್ಬಿಡ್ತೀನಿ, ನೋಡ್ಕೊಳ್ಳಿ. ಬಟ್ ಐ ಲೈಕ್ ಇಟ್ ಟು ಮಚ್. ಟ್ರಾಫಿಕಲ್ಲೂ ಮ್ಯಾನ್ಯೂವರ್ ಮಾಡೋದಕ್ಕೆ ಟೆನ್ಷನ್ ಇಲ್ಲ ಅಂತ ಅಂದರೆ ನೀವು ಲೆಕ್ಕ ಹಾಕಿ. ಪಿಕಪ್ ಅಂತೂ ನೆಕ್ಸ್ಟ್ ಲೆವೆಲು. ಸೇಮ್ ನಮ್ಮ ಡ್ಯೂಕಲ್ಲಿ ಏನಿದೆಯೋ ಪಿಕಪ್ಪು ಅದೇ ಪಿಕಪ್ ಕೊಟ್ಟಿದ್ದಾನೆ ಇಂಜಿನ್ಗೆ. ಏನಂದರೆ ನಾನು ಹೇಳ್ತಿದ್ದಂಗೆ ಮುಂಚೆ ಎಲ್ಲ ಬೋರು, ಆಮೇಲೆ ಅದು ಪಿಸ್ಟನ್ ರಾಡು ಎಲ್ಲ ದೊಡ್ಡದು ಮಾಡಿದ್ದಾರೆ ಗಾಡಿಯಲ್ಲಿ. ಒಂದೇನು ಇಷ್ಟ ಆಗಿಲ್ಲ ನನಗೆ ಈ ಗಾಡಿಯಲ್ಲಿ ಅಂತ ಅಂದರೆ ಈ ಹೆಡ್ಲೈಟ್ ಪಾಸ್ ಇದೆ ಅಲ್ಲ, ಇದು ಈ ಥರ ಕೊಡಬಾರ್ದಾಗಿತ್ತು ಹೈ ಬೀಮ್ ಲೋ ಬೀಮ್ಗೆ. ಅದಕ್ಕಂತಾನೆ ಒಂದು ಸ್ವಿಚ್ಚು ನಾರ್ಮಲಾಗಿ ಕೊಡ್ತಾರಲ್ಲ ನಮ್ಮ ಗಾಡಿಗಳಲ್ಲೆಲ್ಲ ಪಾಸ್ ಲೈಟ್ದು, ಆ ಥರನೇ ಕೊಡಬೇಕಾಗಿತ್ತು ಇತ್ತು ಕಡೆ. ಬಟ್ ಇಟ್ಸ್ ಓಕೆ, ಅದೊಂದಕ್ಕೆ ನಾನೇನು ಕಾಂಪ್ರಮೈಸ್ ಆಗೋದೇನು ಬೇಕಾಗಿಲ್ಲ. ಗಾಡಿ ನೆಕ್ಸ್ಟ್ ಲೆವೆಲ್ ಕಂಫರ್ಟಬಲ್ಲು, ಅಲ್ಟಿಮೇಟು. ನನ್ನ ರೈಡಿಂಗ್ ಪೋಸ್ಚರ್ಗಂತೂ ಕರೆಕ್ಟಾಗಿದೆ. ಕಾಲು ಕ್ಲೀನಾಗಿ ಎಟಕ್ತಿದೆ. ಹೀಟ್ ಆದಾಗ ಕಾಲು ಸ್ವಲ್ಪ ಬಿಸಿ ಆಗುತ್ತೆ ರೈಟ್ ಸೈಡಲ್ಲಿ. ಮೇ ಬಿ ಇದು ಸ್ಟಾರ್ಟಿಂಗ್ ಬಂದಿದ್ದು ಗಾಡಿ ಅಂತ ಕಾಣುತ್ತೆ. ಯಾಕೋ ಹಂಗ್ ನುಗ್ಗಿಸ್ತೀಯಾ ತಿಮ್ರಾಯ್ ಸ್ವಾಮಿ? ಅಯ್ಯೋ ಅದೇನು ಆತ್ರಗಳೋನಪ್ಪ. ತುಂಬ ಚೆನ್ನಾಗಿದೆ. ಬಿಟ್ಟೋಗಕ್ಕೆ ಆ್ಯಕ್ಚುಲಿ ಇವಾಗಲೇ ಮನ್ಸು ಬರ್ತಿಲ್ಲ, ಬಟ್ ಬಿಟ್ಟು ಹೋಗಲೇಬೇಕು ಬಿಕಾಸ್ ವಿಲ್ ಬೈ ಇಟ್ ಸೂನ್. ಇನ್ನೂ ಒಂದು ಗಾಡಿಯಲ್ಲಿ ಏನು ಇಷ್ಟ ಆಯಿತು ಅಂದರೆ ಸಸ್ಪೆನ್ಷನ್ ಟ್ರಾವೆಲ್ಲು, ಆಮೇಲೆ ಹಿಂದೆಗಡೆ ಇರೋ ಮೋನೋ ಸಸ್ಪೆನ್ಷನ್ನು ಎಷ್ಟು ಸ್ಮೂತಾಗಿದೆ ಗೊತ್ತಾ ಸ್ನೇಹಿತರೆ. ರೋಡ್ಗೆ ಹೆಂಗೆ ಅದೇರ್ ಮಾಡ್ಕೊಳುತ್ತೆ ಅದ್ರದ್ದು ಸಸ್ಪೆನ್ಷನ್ನ ಅಂತ ಅಂದರೆ ಒಂದು ಚಿಕ್ಕ ಕಲ್ಲು ಮೇಲೆ ಹತ್ತಿರೂ ನಿಮಗೆ ಫೀಲ್ ಆಗಲ್ಲ. ಬಟ್ ಅದೇ ಡ್ಯೂಕ್ 390 ಹತ್ಸಿ ದ ಸಸ್ಪೆನ್ಷನ್ ಈಸ್ ವೆರಿ ಸ್ಟಡಿಯಾಗಿ ನಿಂತಿರುತ್ತೆ ಯಾವಾಗಲೂ. ಏನು ಒಂದು ಸ್ವಲ್ಪನೂ ಅಪ್ ಆ್ಯಂಡ್ ಡೌನ್ ಮಾಡೋ ಥರ ಬಿಡೋದೇ ಇಲ್ಲ. ಅದರಿಂದನೂ ಒಂದು ಕಡೆ ಸ್ಟ್ರೆಸ್ ಜಾಸ್ತಿ ಆಗಿಬಿಡುತ್ತೆ ಬಾಡಿಗೆ. ಒಂದು ದಿನ ಚೆನ್ನಾಗಿರೋ ದಿನ ಬಂದು ಬುಕ್ ಮಾಡಬೇಕು. ಒಂದು ವೇಳೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ಸ್ ಮೇಲೆ ತಿಳಿಸ್ಕೊಡಿ. ವಿಡಿಯೋಗೊಂದು ಲೈಕ್ ಹಾಕಿ.
Thank you so much for watching. Until the next episode, lovely viewers, we'll be back soon.